ಬಾಗಲಕೋಟೆ ಜಿಲ್ಲೆ ಹೋಳಿ ಹಬ್ಬ ಮತ್ತು ರಮಜಾನ ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ಹುನಗುಂದ ವತಿಯಿಂದ ದಿನಾಂಕ ಮಾರ್ಚ್ 9, 2025 ರಂದು ಸಾಯಂಕಾಲ 5 ಗಂಟೆಗೆ ಶಾಂತಿಪಾಲನಾ ಸಭೆಯು ಪೊಲೀಸ್ ಠಾಣೆ ಆವರಣದಲ್ಲಿ ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಸ್ಐ ಪ್ರಕಾಶ್ ಅಡಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಶಾಂತಿ ಸಭೆಯಲ್ಲಿ ಹಿರಿಯ ನ್ಯಾಯವಾದಿಗಳಾದ ಮಹಾಂತೇಶ ವಾರಿ, ಜಿಲ್ಲಾ ವಕ್ಫ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮಹಿಬೂಸಾಬ ಸರ್ಕಾವಸ್, ಮಹಾಂತೇಶ ಹಳ್ಳೂರ, ಬಸವರಾಜ ಹೊಸಮನಿ, ಮಹೇಶ ಬೆಳ್ಳಿಹಾಳ, ಅಂಜುಮನ್ ಇಸ್ಲಾಂ ಕಮಿಟಿ ಹುನಗುಂದದ ಅಧ್ಯಕ್ಷರಾದ ಪರ್ವೇಜ್ ಖಾಜಿರು ಮಾತನಾಡಿ, ಹುನಗುಂದ ತಾಲೂಕವು ಕೃಷಿ ಪ್ರಧಾನ ನಾಡಾಗಿದ್ದರಿಂದ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮೆಂಬ ಭೇದ ಭಾವವಿಲ್ಲದೆ ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಪರಸ್ಪರಾನುನ್ಯತೆ ಮತ್ತು ಸೌಹಾರ್ದಯುತವಾಗಿ ಎರಡು ಸಮಾಜ ಸೇರಿಕೊಂಡು ಒಂದೇ ತಾಯಿ ಮಕ್ಕಳಂತೆ ಎರಡು ಸಮಾಜದ ಹಬ್ಬಗಳನ್ನು ಆಚರಿಸುತ್ತಾ ಬರುತ್ತಿದ್ದೆವೆ. ಹಾಗಾಗಿ ಯಾವುದೇ ರೀತಿಯಿಂದ ಅಹಿತಕರ ಘಟನೆಗಳಿಗೆ ಆಸ್ಪದವಾಗದಂತೆ ಗುರುಹಿರಿಯರು ನೋಡಿಕೊಳ್ಳುತ್ತಾರೆಂದು ಭರವಸೆ ನೀಡಿದರು. ಆದರೆ ಸದ್ಯದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆ ಜರುಗುತ್ತಿರುವುದರಿಂದ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ವಯೋವೃದ್ಧರಿಗೆ ಕೃತಕ ಹಲಗೆಗಳಿಂದ ಮತ್ತು ಬೈಕಸೈಲೆನ್ಸರ್ಗಳಿಂದ ಟ್ರಾಕ್ಟರ್ಗಳು ಬಳಸುವ ಟೇಪರಿಕಾರ್ಡ್ನಿಂದ ಅತಿ ಹೆಚ್ಚು ಕರ್ಕಶ ಶಬ್ದುಂಟಾಗಿ ತೊಂದರೆಯಾಗುತ್ತಿರುವುದರಿಂದ ಹಲಗೆ ಬಾರಿಸುವ ಅವಧಿಯನ್ನು 10 ಗಂಟೆಗೆ ಸೀಮಿತಗೊಳಿಸಿ ಬೈಕಸವಾರರಿಗೆ, ಟ್ರಾಕ್ಟರ್ ಚಾಲಕರಿಗೆ ನಿಯಂತ್ರಿಸಬೇಕೆಂದು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರು. ನಂತರ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿಯರು ಹುನಗುಂದ ಪಟ್ಟಣದ ಗುರು ಹಿರಿಯರ ಸಲಹೆಯನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾತನಾಡಿದವರು, ಬಲವಂತದ ಬಣ್ಣೆರ್ಚುವಿಕೆ, ಹೆಣ್ಣು ಮಕ್ಕಳನ್ನು ಚುಡಾಯಿಸುವ ಘಟನೆಗಳು ಮತ್ತು ಬೈಕನಲ್ಲಿ 3 ಜನ ಸವಾರಿಯನ್ನು ನಿಯಂತ್ರಿಸುವ ಹಾಗೂ ಜನಸಂದಣಿ ಪ್ರದೇಶದಲ್ಲಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯ ಇತರೆ ಸುರಕ್ಷತಾ ಉಪಕ್ರಮಗಳ ಬಗ್ಗೆ ಸಹಕರಿಸುವಂತೆ ತಾಲೂಕಿನ ಗುರುಹಿರಿಯರಲ್ಲಿ ಮನವಿ ಮಾಡಿದರು. ಈ ಒಂದು ಸಭೆಯಲ್ಲಿ ಹಿರಿಯ ಮುಖಂಡರಾದ ರಾಮನಗೌಡ ಬೆಳ್ಳಿಹಾಳ, ಸಾಂತಪ್ಪ ಹೊಸಮನಿ, ಮಲ್ಲಿಕಾರ್ಜುನ ಚೂರಿ ಸೇರಿದಂತೆ ಇತರರು ಸಲಹೆ ಸೂಚನೆ ನೀಡಿದರು. ಈ ಒಂದು ಸಭೆಯಲ್ಲಿ ಹಿರಿಯರಾದ ಶೇಖರಪ್ಪ ಬಾದವಾಡಗಿ, ಯುವ ಮುಖಂಡರಾದ ಮಹಾಂತೇಶ ಮದರಿ ಸೇರಿದಂತೆ ಇತರರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. 11 ಗಂಟೆಗೆ ಆದರೂ ಅದನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡೋದು ಯೋಗ್ಯ ಅಂತಕ್ಕಂಥ ನನ್ನ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತೇನೆ. ಆ ಕಾರಣಕ್ಕಾಗಿ ಇಲ್ಲಿ 2 ಹಬ್ಬಗಳಿಗೆ ನನ್ನ ಎಲ್ಲ ಜನಾಂಗದವರಿಗೆ ಶುಭಾಶಯ. ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಶುಕ್ರವಾರ ದಿನವೂ ಇದೆ, 15 ಸಮಸ್ಯೆ ಇಲ್ಲ. ಈ ಪರಂಪರೆಯಾಗಿ ನಮ್ಮ ಹಿರಿಯರೆಲ್ಲ ತಾವು ಹೇಳಿದ್ದಾರೆ, ಯಾವುದೇ ರೀತಿಯ ಕಷ್ಟ ಇಲ್ಲ ಮನಸ್ಸಿನಲ್ಲಿ. ಎಲ್ಲರೂ ನಾವು ಸಂತೋಷದಿಂದ ಹೋಳಿನೂ ಆಚರಿಸ್ತೀವಿ, ರಂಜಾನು ಆಚರಿಸ್ತೀವಿ ಅಂತೇಳಿ ನಾನು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ PSI ಸಾಹೇಬರು ಒಂದೆರಡು ಮಾತಾಡ್ತೀನಿ. ಈ ನಮ್ಮ ಭಾವೈಕ್ಯತೆಯ ಪ್ರತೀಕವಾದಂಥ ನಗರ ಯಾವುದಾದ್ರಾಗಿದೆ ಅದು ಹುನಗುಂದ ನಗರ. ಅದೇ ತೆರನಾಗಿ 2 ಹಬ್ಬಗಳು ಒಂದೇ ದಿನ 2 ದಿನ ಹಿಂದೆ ಮುಂದೆ ಬಂದಿದ್ದರಿಂದ ಹುಣ್ಣಿಮೆ ಮರುದಿನ ನಮ್ಮಲ್ಲಿ ಹೆಣದ ಶೃಂಗಾರವನ್ನು ಮಾಡಿ ಬಂಡಿ ಒಳಗೆ ಬಣ್ಣ ಆಗ್ಬೋದು. ಆಮೇಲೆ ಪ್ರತಿ ವರ್ಷವೂ ಕೂಡ ನಮ್ಮ ಹಿರಿಯರದೊಂದು ಜವಾಬ್ದಾರಿ ನಮ್ಮ ಹುನಗುಂದ ನಗರದೊಳಗೆ ಯಾವುದೇ ಯುವಕರು ತಿಳುವಳಿಕಿಲ್ಲಾರ್ದು ಏನೋ ಮಾಡಿದಾಗ ಸಾಮಾಜಿಕ ಜವಾಬ್ದಾರಿಯಿಂದ ನಾವು ಎಲ್ಲರಿಗೂ ಹೇಳ್ತಕ್ಕಂಥ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಆ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಕೊಡುಗೆಯಾಗಿ ನೀಡುವುದರ ಮುಖಾಂತರ ನಮ್ಮ ಹುನಗುಂದ ನಗರ ಭಾವೈಕ್ಯತೆ ಮತ್ತು ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದೆ. ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ನಿಮ್ಮೆಲ್ಲ ಸಿಬ್ಬಂದಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಸರ್, ಬಿಚ್ಚಿ ಓಡಾಡೋದ್ರಿಂದ ಶಾಲೆಗಳಿಗೆ ಮಕ್ಕಳು ಹೋಗೋಕಲ್ಲಿ ರೋಡಿಗೆ ನಿಂತಿರ್ತಾರೆ. ದಯವಿಟ್ಟು ಆ ಕರ್ಕಶವಾದಂತಹ ಧ್ವನಿ ಏನಾಗಕತ್ತೈತೆ ಅಂದ್ರೆ ಮಕ್ಕಳನ್ನ ಹೆದರ್ಸಾಕತ್ತೈತೆ. ಆಮೇಲೆ ಅದು ಬಂತಂತೇಳಿ ಅದು ಪಡ್ ಅನ್ನೋದು ಒಂದು ಏನೋ ಅದನ್ನು ಯಾವುದೋ ಒಂದು ಬುಲೆಟ್ ಗಾಡಿಗೆ ನಾನು 2 ದಿನ ನೋಡ್ತೀನಿ ಅದನ್ನು. ಅದಕ್ಕೆ ಅಂತಹ ಕೆಲಸಗಳನ್ನ ಮೊದಲು ದಯವಿಟ್ಟು ಆ ಗಾಡಿಯನ್ನು ಅವ್ರಿಗೆ ಬುದ್ಧಿ ಹೇಳ್ಯಾರ ಅಂಥ ಕೆಲಸಗಳನ್ನು ದಯವಿಟ್ಟು ನಿಲ್ಲಿಸ್ರಿ. ಯಾಕಂದ್ರೆ ಮಕ್ಕಳಿಗೂ ತ್ರಾಸ ಆಗತೈತೆ. ನಾಳೆಗೆ ಮುದುಕರು ಅವರು ಅಡ್ಡಾಡುವ ಹೊತ್ತಿನಾಗ ಏನೋ ಬಂತಂತೇಳಿ ಅವರು ಹೆದರಿ ಕುಂದ್ರೋದು ಬೇಡ. ಅದಕ್ಕೆ ಈ ನಮ್ಮ ಹುನಗುಂದ ನಗರ ಸಾಮರಸ್ಯದ ನಗರ. ಇಲ್ಲಿ ಎಲ್ಲರೂ ಕೂಡಿ ನಾವು ರಂಜಾನ್ನೂ ಮಾಡ್ತೀವಿ, ಅವರೆಲ್ಲರೂ ಕೂಡಿ ದೀಪಾವಳಿನೂ ಮಾಡ್ತಾರೆ, ಹೋಳಿ ಹುಣ್ಣಿನೂ ಮಾಡ್ತೀವಿ. ಅದಕ್ಕೆ ನಮ್ಮಲ್ಲಿ ಆ ತೊಂದರೆ ಏನು ಬರೋದಿಲ್ಲ. ಯಾಕಂದ್ರೆ ಕೋಮು ಸೌಹಾರ್ದತೆಯಿಂದ ನಾವೆಲ್ಲ ಬೆಳೆದು ಬಂದವರು. ಯಾಕಂದ್ರೆ ಇವತ್ತು ನನಗೆ ಕೂರಿಗೆ ಬೇಕಾತಪ್ಪ ಅಂತಂದ್ರೆ ನಾ ಅಲ್ಲಿ ಸಾಬನ ಹತ್ರ ಹೋಗಬೇಕಾಗತ್ತೆ, ಅವ್ಗೊಂದು ಕುರಿಪಿ ಬೇಕಾತಂದ್ರೆ ಸಂಗಪ್ಪನ ಹತ್ರ ಬರಬೇಕಾಗತ್ತೆ. ಹೀಗಾಗಿ ನಾವು ಎಲ್ಲರೂ ಒಕ್ಕಲಿಗರು ಇರೋದ್ರಿಂದ ಕೃಷಿಯನ್ನು
ಬಾಳಿ ಬದುಕಬೇಕಾದವರು ಕೃಷಿಯ ಜೊತೆ. ಅದಕ್ಕೆ ನಾವು ಕೋಮು ಸೌಹಾರ್ದತೆಯಿಂದ ಅದೀವಿ. ಅದಕ್ಕೆ ಯಾವುದೇ ಕಾರಣದಿಂದ ನಮ್ಮಲ್ಲಿ ಯಾವುದೇ ರೀತಿಯಿಂದ ಗಲಾಟೆ ಏನೂ ಆಗೋದಿಲ್ಲ. ಅದನ್ನು ಆದರೂ ಸಹಿತ ಈ ಸಣ್ಣ ಪುಟ್ಟ ಮಕ್ಕಳು ಏನು ಮಾಡಿರ್ತಾವೆ ಅಂದರೆ ಏನೋ ಸಣ್ಣ ಸಣ್ಣ ಜಗಳ ಅವು ದೊಡ್ಡ ಹಾಕಿರ್ತಾವೆ, ನಮ್ಮ ಹಿರಿಯರಲ್ಲಿ ಬಗೆಹರಿಸ್ತಿರ್ತಾರೆ. ಹಾಗಾದರೂ ಸಹಿತ ನಾವೆಲ್ಲರೂ ಕೂಡಿ ಸಾಮರಸ್ಯದಿಂದ ನಾವೆಲ್ಲ ಎರಡೂ ಹಬ್ಬಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸೋಣ ಅಂಥೇಳಿ. ಯಾವುದೇ ರೀತಿ ಧರ್ಮ ಜಾತಿ ಭೇದ ಇರಲಾರ್ದು ತಾಲೂಕು ಅಂದ್ರೆ ಅದು ಹುಣಗುಂದ ಮತಕ್ಷೇತ್ರ. ನಾವು ಹುಣಗುಂದ ಮತಕ್ಷೇತ್ರದಾಗ ಹೇಗೆ ಹೋದಿವಪ್ಪ ಅಂದ್ರೆ ಇಲ್ಲಿ ಧರ್ಮ ಆಧಾರಿತವಾಗಿ ಜಾತಿ ಆಧಾರಿತವಾಗಿ ಯಾವುದೇ ರೀತಿ ಕೆಟ್ಟ ವಿಚಾರಗಳನ್ನು ಮೈಗೂಡಿಸಿಕೊಂಡು ಇದುವರೆಗೂ ಬಂದಿಲ್ಲ. ಮತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಏನೇ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಆದಾಗ ಈ ಊರಿನ ಹಿರಿಯರು ಅಚ್ಚುಕಟ್ಟಾಗಿ ಅದನ್ನು ಅಲ್ಲೇ ನಿಭಾಯಿಸಿಕೊಂಡು ಎರಡೂ ಧರ್ಮದ ಅನ್ಯೋನ್ಯತೆಯ ಬಗ್ಗೆ ಇದುವರೆಗೂ ಸಮಾನತೆ ಮತ್ತು ಗೌರವವನ್ನು ಎಲ್ಲರೂ ಇಟ್ಕೊಂಡು ಬಂದಿದ್ದೀವಿ. ಅದೇ ತೆರನಾಗಿ ಈ ಕ್ಷೇತ್ರದಾಗ ಇನ್ನೂ ಮುಂದುವರಿಲಿ, ಸಂಗಮನಾಥ ಹಾಗೂ ಮುರ್ತುಜಾ ಖಾದ್ರಿ ಅವರ ಆಶೀರ್ವಾದ ಈ ಕ್ಷೇತ್ರಕ್ಕೆ ಇರಲಂತ ಬಯಸಿ ಈ ಶಾಂತಿ ಸಭೆಯಿಂದ ಶಾಂತತೆಯಿಂದ ಈಗ ಏನು ನಮ್ಮ ಕ್ಷೇತ್ರ ಉಳಿಲ್ಲ ಅನ್ನೋ ಒಂದು ಆಶೆಯಿಂದ ನಾನು ಉಳಿದಕ್ಕೆ ಎಲ್ಲರಿಗೂ ನನ್ನ ಅನಂತ ವಂದನೆ. ಈ ರೀತಿ ಹಬ್ಬ ಈಗ 2 ವರ್ಷ ಆಯಿತು, ಕೂಡೇ ಬಂದರೂ ಕೂಡ ಇವತ್ತಿನವರೆಗೂ ಈ ರೀತಿ ಊರೊಳಗೆ ಯಾವುದೇ ಗಲಾಟೆ ವಗೇರೆ ಏನು ಸಂದರ್ಭಗಳು ಒದಗಿ ಬಂದಿಲ್ಲ. ಆದರೂ ಕೂಡ ಈ ರೀತಿ ಮುಂದಾದರೂ ಕೂಡ ಈ ರೀತಿ ನಮ್ಮ ಹುಣಗುಂದದಲ್ಲಿ ಇದೇ ಶಾಂತಿಯಿಂದ ಈ ರೀತಿ ಮಾಡ್ಕೊಂಡು ಹೋಗೋಕ್ಕೆ ಎಲ್ಲ ಯುವಕರು ಕೂಡ ಇವತ್ತಿನ ದಿವಸ ಎಲ್ಲರಿಗೂ ಸಹಕಾರ ಕೊಟ್ಟು ನಡೆದುಕೊಂಡು ಹೋಗ್ತಾರೆ. ಅದೇ ಚೆನ್ನಾಗಿ ಈ ರೀತಿ ನಾವು ಕೂಡ ಈ ರೀತಿ ತಮ್ಮ ಸಿಬ್ಬಂದಿ ವರ್ಗಕ್ಕೆ ಸ್ವಲ್ಪ ಈ ರೀತಿ ಹೆಚ್ಚಿನ ನಿಗಾ ವಹಿಸಿ ಎಲ್ಲ ಕಡೆಯನ್ನು ಒಟ್ಟಾಡಿ ನೋಡ್ಕೊಂಡು ಹೋಗ್ಬೇಕಂತ ನನ್ನ ಇದ್ದ ಕಾರಣ ಎರಡೂ ಒಂದೇ ದಿವಸ ಬಂದಾವ ಅಂತೇಳಿ ಈ ಶಾಂತಿ ಸಭೆಯನ್ನು ಕರೆದಾರ. ಮತ್ತು ಪ್ರತಿ ಸಲನೂ ಇದೇ ಥರ ಶಾಂತಿ ಸಭೆ ಕರೀತಾರೆ. ಆದರೆ ನಮ್ಮದು ಅಣ್ಣ ಬಸವಣ್ಣನವರ ನಾಡು, ಇಲ್ಲಿ ಜನ್ಮ ತಾಳಿದಂಥ ನಾವು ಮಾನವ ಜನ್ಮ ಏನದ ಎಲ್ಲರೂ ಮಾನವೀಯತೆ ದೃಷ್ಟಿಯಿಂದ ಜೀವನವನ್ನು ಮಾಡಾಕ್ತಾರೆ. ಯಾಕಂದ್ರೆ ಇಲ್ಲಿ ಯಾರು ಭೇದ ಭಾವ ಅವರು ಸಾಬ್ರು ಇವರು ಹಿಂದೂ ಇವರು ಅವರು ಒಟ್ಟ ಶಾಂತಿ ಅಶಾಂತಿ ಅನ್ನೋದು ಗೊತ್ತಿಲ್ಲ. ಏನೇ ಬಂದರೂ ಯಾವುದೇ ಕಷ್ಟ ಬಂದ್ರೂ ಕಾಕ ಬಾ ಅಂತೇಳಿ ಬಾದಾಡಿ ಶೇಖರಪ್ಪ ಕಾಕರಿಗಾರ ಕರೆಯಕ್ಕೆ ಹೋಗ್ತೀವಿ, ಇಲ್ಲಿಕ ನಮ್ಮ ವಕೀಲ್ ಸಾಹೇಬ್ರಿಗಾರ ಕರೆಯಕ್ಕೆ ಹೋಗ್ತೀವಿ. ನಾವು ಏನಾದ್ರೆ ನಮ್ಮ ಮನೆಯೊಳಗೆ ಏನಾರ ಆದ್ರೆ ಬರ್ರಿ ಸಾಹೇಬ್ರು ಅಂತೇಳಿ. ಯಾಕಪ್ಪ ಅಂದ್ರೆ ನಾವು ಇಲ್ಲಿ ಭೇದ ಭಾವ ಇಲ್ಲದೆ ಜೀವನ ಮಾಡಾಕತ್ತೀವಿ. ಅದಕ್ಕೆ ನಾವು ಎಲ್ಲರೂ ಒಂದುಗೂಡಿ ಈ ರಂಜಾನ್ ಹಬ್ಬ ಮತ್ತು ಹೋಳಿ ಹಬ್ಬ ಯಶಸ್ವಿ ಮಾಡ್ತೀವಿ ಅಂತೇಳಿ ಈ ಸಭೆಯ ಉದ್ದೇಶಿಸಿ ಮಾತನಾಡೋದು ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜನರ ಭಾವೈಕ್ಯತೆಯನ್ನು ಪಡೆಯುವುದರ ಜೊತೆಗೆ ಇಲ್ಲಿ ಭರವಸೆಯ ಭಾವನಾತ್ಮಕ ಅಧಿಕಾರಿಗಳು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಅತ್ಯಂತ ಶ್ರೇಷ್ಠವಾದ ಕಪ್ಪು ಮಣ್ಣಿನ ಜೋಳದ ರೊಟ್ಟಿಯನ್ನು, ಪವಿತ್ರವಾದ ಕೃಷ್ಣೆಯ ನೀರನ್ನು ಕುಡಿಯುವ ನಮ್ಮಗಳಲ್ಲಿ ಯಾವತ್ತೂ ಭಿನ್ನ ಭೇದ ಬಂದಿಲ್ಲ, ಮೂಡುವುದೂ ಇಲ್ಲ. ಸೌಹಾರ್ದಿತವಾದ ಶಾಂತಿಯುತವಾದಂಥ ಬದುಕನ್ನು ನಾವು ಯಾವತ್ತೂ ಕಂಡವರು, ಮೈಗೂಡಿಸಿಕೊಂಡು ಬಂದವರು. ಮುಂದಿನ ಪೀಳಿಗೆಗೂ ನಾವು ಅದನ್ನು ದಾರಿ ಎರೆಯಬೇಕಾದವರು ಎರೆಯೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಲ್ಲಿವರೆಗೂ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾತನಾಡ್ತಕ್ಕಂಥ ಸಂದರ್ಭ, ಮಾತನಾಡ್ತಕ್ಕ ಮಾತುಗಳೇ ನಮ್ಮಲ್ಲಿಲ್ಲ. ಆದ ಕಾರಣ ಎಲ್ಲರೂ ಕೂಡಿ ಹೋಳಿ ಹಾಗೂ ರಂಜಾನವನ್ನು ಭಾವನಾತ್ಮಕವಾಗಿ ಭಾವೈಕ್ಯತವಾಗಿ ಆಚರಿಸೋಣ. ಯಾವತ್ತೂ ನಾವು ಹಿಂದೂ ಮುಸ್ಲಿಂ ಅನ್ನೋ ಭಿನ್ನ ಭೇದವನ್ನು ಯಾವತ್ತೂ ಮಾಡೋಣ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಅಧ್ಯಕ್ಷ ಅಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಕೇಳ್ಕೊತೇನೆ. ಫ್ಯಾಕ್ಟ್ರಿಯಲ್ಲಿ ಭಯಂಕರವಾದಂಥ ಟೇಪ್ ಹಚ್ಚೋದ್ರ ಬಗ್ಗೆ ಸಮಾಜದಲ್ಲಿ ವಾತಾವರಣ ಕೇಳೋದ್ರ ಜೊತೆಗೆ ಅಪಘಾತಗಳು ಕೂಡ ಹೆಚ್ಚಾಗ್ತಿದ್ದಾವೆ. ಆ ಒಂದು ನಿಯಂತ್ರಣ ತರಬೇಕಾಗಿದೆ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗಿದೆ. ಅಧ್ಯಕ್ಷ ಅಧಿಕಾರಿಗಳು ತಾವಿದ್ದೀರಿ, ಮಾಡ್ತೀರೆಂಬ ಭರವಸೆನೂ ನಿಮ್ಮ ಮೇಲೆ ನಮಗಿದೆ. ದಯವಿಟ್ಟು ಈ ಕೆಲಸವನ್ನು ನಾನು ವಿನಂತಿಪೂರ್ವಕವಾಗಿ ವಿನಂತಿಸಿಕೊಳ್ಳಿ. ಈಗಾಗಲೇ ತಿಳಿಸಿದ್ರಿ, ಈ ಹುನಗುಂದ ಮತಕ್ಷೇತ್ರ ಕೋಮು ಸೌಹಾರ್ದತೆಗೆ ಒಂದು ಹೆಸರುವಾಸಿ ಅಂತೇಳಿ ಈಗಾಗಲೇ ತಾವು ಭರವಸೆ ಕೊಟ್ಟಿದ್ದೀರಿ. ನಮಗೆ ತಮ್ಮ ಮೇಲೆ ಆಶಾಭಾವನೆ ತಮ್ಮ ಮೇಲೆ ನಮಗೆ ಭರವಸೆ ಇದೆ. ಅದೇ ತಕ್ಕಂತೆ ನಾವು ಪೊಲೀಸ್ ಬಂದೋಬಸ್ತನ್ನು ಮತ್ತು ಆಮೇಲೆ ಪೊಲೀಸ್ ಸಿಬ್ಬಂದಿಯವ್ರನ್ನೂ ನಾವು ಮಾಡಲೇಬೇಕಾಗತ್ತೆ, ಹಾಕಬೇಕಾಗತ್ತೆ. ಅದೇ ರೀತಿ ನಾವು ಪ್ರತಿ ವರ್ಷದಂತ ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿದಿರಿ ಶಾಂತಿ ಸಭೆ, ಬಟ್ ಆದರೆ ನಮ್ಮ ಸರ್ಕಾರ ಸುತ್ತೋಲೆಗಳ ಪ್ರಕಾರ ಮಾಡಲೇಬೇಕಾಗತ್ತೆ. ತಾವೆಲ್ಲರೂ ಭರವಸೆ ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.
ಎಲ್ಲ ಹೇಳಿರಿ. ಇದು ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಜಾಗ, ಈಗ ಕಾದ್ರಿಯವರು ನಡೆದಾಡಿರ್ತಕ್ಕಂಥ ಜಾಗ, ಚಿತ್ತರಿಗೆ ಅಪ್ಪನವರು ನಡೆದಾಡ ಇಲ್ಲಿ ಯಾವುದೂ ಅವಕಾಶ ಇಲ್ಲ. ಅದನ್ನು ನಾವು ಶಾಂತಿ ಸೌಹಾರ್ದತೆಗೆ ಒತ್ತು ಕೊಟ್ಟು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಭರವಸೆಯನ್ನು ತಾವು ನೀಡಿದ್ವಿ. ಆದರೆ ಒಟ್ಟಿಯೊಳಗೆ ನಾವು ಕುಂತು ಮಾತಾಡುವವರು ನಾವು ನೀವು ಹಿರಿಯರ ಬೇರೆ ಇರ್ತೀವಿ. ಅಲ್ಲಿ ಹಲ್ಲಿಗೆ ಹಿಡ್ಕೊಂಡು ಹಳೆಯವರು ಬೇರೆ ಇರ್ತಾರೆ, ಬಣ್ಣ ಎರಚವರು ಬೇರೆ ಇರ್ತಾರೆ. 20 ವರ್ಷದ ಹಿಂದೆ ನಾವು ಸರ್ವಿಸಿಗೆ ಸೇರಿದಾಗ 20 ವರ್ಷಕ್ಕಿಂತ ಹೆಚ್ಚನ ತನ್ನೂ ವಿಷಯಗಳು ಪ್ರಸ್ತಾಪ ಆದವು. ಜೊತೆಗೆ ಒಂದು ಕರ್ಕಶ ಶಬ್ದದೊಂದಿಗೆ ಓಡಾಡುವ ವಾಹನಗಳ ಬಗ್ಗೆ, ಅದೇ ರೀತಿ ಟ್ರ್ಯಾಕ್ಟರ್ಗಳಲ್ಲಿ ಏನು ಜೋರಾಗಿ ಸೌಂಡ್ ಹಚ್ಕೊಂಡು ಓಡಾಡುವ ಬಗ್ಗೆ ವಿಷಯಗಳು ಕೂಡ ಪ್ರಸ್ತಾಪ ಆದವು. ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬಕ್ಕೆ ಆಮೇಲೆ ಮಾತಾಡ್ತೀನಿ. ಮೊದಲು ಇವು 2 ವಿಷಯಗಳ ಬಗ್ಗೆ ಹೇಳ್ಬಿಡ್ತೀನಿ. ಇವತ್ತಿನ ದಿನ 8 ಗಂಟೆ ಇರುವಂಥವ್ರೊಳಗೆ ನೀವೇನು ಈ ವಿಷಯ ಪ್ರಸ್ತಾಪ ಮಾಡಿರಿ, ಈ 2 ವಿಷಯಗಳನ್ನು ಟೋಲ್ಕಾಲ್ನೊಳಗೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ನಾವು ಕನ್ವೆ ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಈ ನೀತಿಯೊಳಗೆ ಕಾರ್ಯಪ್ರವೃತ್ತರಾಗಬೇಕು. ಅದ್ರ ಜೊತೆಗೆ ಇನ್ನೂ ಒಂದು ವಿಷಯನೂ ಕೂಡ ಹೇಳ್ತೀನಿ. ಹಂಗೇನಾರ ಅಲ್ಲಿ ಇಲ್ಲಿ ಹುಡುಗಿಯರನ್ನು ಚುಡಾಯಿಸೋ ಬಗ್ಗೆ ಏನಾರ ಇತ್ತು ಅಂದರೆ ಅದರ ಬಗ್ಗೆ ಕೂಡ ಎಲ್ಲರೂ ತೆರೆದ ಕಿವಿ ಮತ್ತು ತೆರೆದ ಕಣ್ಣುಗಳನ್ನು ಹೊಂದಿರಬೇಕು ಅನ್ನೋ ವಿಷಯವನ್ನು ನಮ್ಮ ಎಲ್ಲ ಸಿಬ್ಬಂದಿಗಳ ಗಮನಿಸ್ಕೊಳ್ತೀವಿ. KS ಅವರು ಇಲ್ಲೇ ಅದಾರೆ. ಆ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಮುಂದಿನ ದಿನಗಳಲ್ಲಿ ಅಂತಹದ್ದು ಆಗಲಾರ್ದಂಗೆ ನೋಡ್ಕೋತಾರೆ ಅನ್ನುವ ಭರವಸೆಯನ್ನು ನಾನು ಕೂಡ ಇಟ್ಕೊಂಡಿದ್ದೀನಿ. ಆದರೂ ನೀವು ಒಂದು ಸ್ವಲ್ಪ ನಿಮ್ಮ ಹುಷಾರಾಗಿ ನೀವು ಇರ್ರಿ, ಹೇಳುವ ಕಾಲ ಬಂದು ಇನ್ನು ಮುಂದೆ ಹೋಗಿ ಬಹುಶಃ ನಮ್ಮದು ಮುಗಿತ್ರಿ, ಏನಿದ್ರು ನಿಮ್ಮದ ಅಂತ ಹೇಳೋ ಕಾಲ ಬರುವುದು ಊರಿಲ್ಲ ಅನ್ನಿಸ್ತದೆ. ಇಲ್ಲ, ಹಿಂಗೆ ನಡೆದೈತಿ. ಇಲಾಖೆಯನ್ನು ಸುಮಾರು ವರ್ಷಗಳಿಂದ ನೋಡ್ಕೊತ ಬರಾಕತ್ತೀನಿ. ಸಾರ್ವಜನಿಕ ಬದುಕಿನೊಳಗೆ ತಾವು ಕೂಡ ನೋಡ್ಕೊತ ಬರಾಕತ್ತೀರಿ. ಏನಾಗ್ತೈತಿ ಅಂದ್ರೆ ಇತ್ತಿತ್ತಲಾಗಿ ಕಾರಣ ನೂರಾರದ ಅದರ ಸಾಮಾಜಿಕ ವ್ಯವಸ್ಥೆ ಏನೈತಲ್ಲ ಅದು ಹಳಿ ತಪ್ಪಾಕತ್ತೈತಿ, ಹಿಡಿತ ತಪ್ಪಾಕತ್ತೈತಿ. ಕಾಲ ತಸ್ಮೈ ನಮ ಅಂತ ಹೇಳ್ತಾರೆ. ಕಾಲ ಹೆಂಗೆ ಬರ್ತೈತೆ ಹೆಂಗೆ ಹೋಗ್ಬೇಕಾಗ್ತೈತಿ. ನಮ್ಮ ಒಬ್ಬರಿಂದ ಯಾವುದನ್ನು ಸುಧಾರಣೆ ಮಾಡೋಕ್ಕಾಗೋದಿಲ್ಲ. ಅಥವಾ ಇಲ್ಲಿ ಕುಂತವ್ರು ಇಷ್ಟು ಮಂದಿಯಿಂದ ಇಡೀ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋಕ್ಕೂ ಆಗೋದಿಲ್ಲ. ವ್ಯವಸ್ಥೆ ಏನಿರ್ತೈತಿ ಆ ವ್ಯವಸ್ಥೆಗೆ ತಕ್ಕಂಗೆ ನಾವು ಕೂಡ ದಾರಿ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಆದ್ದರಿಂದ ಆಶೆ ಮಾಡೋಣ ಏನು ಯಾವುದೂ ಅಹಿತಕರ ಘಟನೆ ಆಗದೇ ಇರಲಿ. ಹೆಂಗೆ ಇಲ್ಲಿ ಕೂಡಲ ಸಂಗಮದೊಳಗೆ ನದಿಗಳ ಸಂಗಮ ಆಗ್ಯಾವ, ಹಂಗೆ ಎಲ್ಲ ಜಾತಿ ಜನಾಂಗದವರ ಮನಸ್ಸುಗಳ ಸಂಗಮ ಆಗಲಿ. ಯಾವುದೂ ಭೇದ ಭಾವ ಇರದೇ ಇರುವ ರೀತಿಯಲ್ಲಿ ಬರೀ ಹೋಳಿ ಬರೀ ರಂಜಾನ್ ಅಂತಲ್ಲ, ಎಲ್ಲ ಹಬ್ಬಗಳ ಆಚರಣೆ ಕೂಡ ಅದೇ ರೀತಿ ಆಗಲಿ. ಈ ಹೊನ್ನಗುಂದಕ್ಕೆ ಏನೊಂದು ಒಳ್ಳೆಯ ಹೆಸರೈತಿ ಅದು ಮುಂದುವರಿಲಿ ಅನ್ನುವ ಮಾತನ್ನು ಹೇಳಿ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರಿ ನಿಮ್ಮ ಎಲ್ಲ ತೊಂದರೆ ತಾಪತ್ರಯಗಳಿಗೂ ನಿಮ್ಮ ಎಲ್ಲ ಕೋರಿಕೆಗಳಿಗೂ ಪೊಲೀಸ್ ಇಲಾಖೆ ಸೇವೆಗಾಗಿ ಸದಾ ಸಿದ್ಧ ಇದೆ ಅನ್ನುವ ಮಾತನ್ನೂ ಕೂಡ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಂದ ಎಲ್ಲ ರೀತಿಯ ಸಹಕಾರವನ್ನು ಕೋರಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಎಲ್ಲ ಕಡೆ CCTV ಇಂಪಾರ್ಟೆಂಟ್ ಭಾಳ ಇದೆ. ಕ್ಯಾಮ್ರಾ ಹಾಕೊಂಡ್ರೆ ಅವ್ರ ಅಂಗಡಿನೂ ಸೇಫ್ಟಿ, ಜೊತೆಗೆ ಒಂದು ಅವ್ರ ಅಂಗಡಿ ಕಡೆ ಮುಖ ಮಾಡಿ ಒಂದು ರಸ್ತೆ ಕಡೆ ಮುಖ ಮಾಡಿ 2 ಹಾಕೊಂಡ್ರೆ ಸಾಕು. ಅದು ಒಂದು. ಎರಡನೇದು ಈಗ ನೋಡಿರಿ, ಜನ ಬಂದು ಇಲ್ಲಿ ನಮಗೆ ಹೇಳಕ್ಕೆ ಸೈಲೆನ್ಸರ್ ಸೈಲೆನ್ಸರ್ದು ಇದು ತೆಗೆದ ಹೋಗ್ಬಿಡ್ತಾರೆ. ಇದು ಟ್ಯಾಕ್ಟ್ರೊಳಗೆ ಏನು ಸೌಂಡ್ ಬರುವಂತ ಪಡ್ಕೊಂಡು ಹೋಗ್ತಾರೆ. ಒತ್ತಡಗಳು ಸಹಜ ಬಂದ ಬರ್ತಾವೆ. ಬಂದಾಗ ನೋಡೋಣ ಸದ್ಯ ಸ್ಟಾರ್ಟ್ ಅಂತ ಸರ್ ಹೇಳೋರು ಮತ್ತು ಬಿಡ್ಸಕ್ಕೆ ಬರೋರು ಮತ್ತು ನಾವು ನೀವು ಅರ್ಥ ಮಾಡ್ಕೊಂಡು ಸ್ವಲ್ಪ ನೀವು ಒಳ್ಳೇದಕ್ಕೆ ಬಿಡಿಸಲಿ. ಕೆಟ್ಟದ್ದು ಬಂದಾಗ ಯಾರು ಬಿಡ್ಸಕ್ಕೆ ಬರೋಣ ನಿಮ್ಮ ಕೈ ಮುಗಿಸ್ಬೇಕು. ಕೆಟ್ಟದ್ದು ಬುದ್ಧಿ ಬರಲ್ಲ ಅವ್ರಿಗೆ. ತಂದೆ ತಾಯಿ ಮಾತ್ರ ಕೇಳೋಲ್ಲ ಅವ್ರು. ನಮ್ಮ ಹತ್ರ ಮಾತು ಯಾವಾಗ ಕೇಳ್ತಾರೆ, ಮಾತು ಕೇಳಬೇಕು. ಅವ್ರ ಮಾತ್ರ ಕೇಳೋದು ಅವರು. ದಯವಿಟ್ಟು ಕೆಟ್ಟದ್ದು ಬಂದಾಗ ಯಾರು ಬಿಡ್ಸಕ್ಕೆ ಬರಬೇಡ್ರಿ. ಅವ್ರಿಗೆ ಅನುಭವಗಳಾಗಲಿ, ಅವರು ಜಾಣ್ಯರಾಗಲಿ. ಅವ್ರ ಪೆಟ್ಟು ಬಿದ್ದರೆ ತವ ಜಾಣ್ಯರಾಗ್ತಾರೆ. ಗಾಡಿ ಪಾಡಿ ಮಾಡ್ಬಿಟ್ಟು